ಇವತ್ತು ನಿಮ್ಮ ಸಿನಿಮಾ ನೋಡೋಕ್ಕೆ ಸ್ಟಾರ್ಸ್ ಬಂದಿದ್ರು, ಸೆಲೆಬ್ರಿಟಿ ಶೋ ಏರ್ಪಾಡಾಗಿತ್ತು, ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಏನು ಅನಿಸ್ತು? ಅದೇ ಮೇಜರ್ ಥಿಂಗ್ ಇದರದ್ದು ವಿಶೇಷ ಏನಂದರೆ ನಾರ್ಮಲ್ ಆಡಿಯನ್ಸ್ಗಿಂತ ಇಲ್ಲಿ ಕ್ರಿಟಿಕ್ ಅಂತೂ ತುಂಬ ಇರುತ್ತೆ, ಹೇರಳವಾಗಿರುತ್ತೆ. ಆ ಕ್ರಿಟಿಕ್ಕಿಂದ ಇನ್ನು ಮುಂದಿನ ಜರ್ನಿಗೆ ಬಹಳಷ್ಟು ಅನುಕೂಲವಾಗೋ ಒಂದಷ್ಟು ವಿಷಯಗಳನ್ನು ಕಲ್ತ್ವಿ. ಯಾಕೆಂದರೆ ಸಿನಿಮಾ ಪ್ರಾಕ್ಟೀಷ್ನರ್ಸೇ ಆಗಿರೋದ್ರಿಂದ ಅವರು ಸಿನಿಮಾವನ್ನು ಮಾಡ್ತಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದ್ರಿಂದ ಸೊ ಅವ್ರು ಕೊಡೋ ಒಂದಷ್ಟು ಫೀಡ್ಬ್ಯಾಕ್ಸ್ಗಳು ನಿಜಕ್ಕೂ ತುಂಬ ಉಪಯುಕ್ತವಾಗಿರ್ತವೆ. ಸೊ ಆ ವಿಷಯದಲ್ಲಿ ತುಂಬ ಖುಷಿ ಆಗುತ್ತೆ. ಜೊತೆಗೆ 25 ಡೇಸು ತುಂಬ ಅಂದರೆ ಪ್ಯಾಕ್ಡ್ ಆಗಿರೋ ಆಡಿಯನ್ಸ್ ನಡುವೆ ಸಿನಿಮಾ ಓಡ್ತಿದೆ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಖುಷಿ ವಿಷಯ. ಸಾರಿ, ಅವತ್ತಿನ ಪ್ರೆಸ್ ಮೀಟಿಗೆ ನಾನು ಬರೋಕ್ಕಾಗಿರಲಿಲ್ಲ. ಆ ವಿಷಯ ನಾನು ಇವತ್ತು ಹೇಳಲೇಬೇಕು. ಅವತ್ತು ನನಗೆ ಶೂಟಿಂಗ್ ಇದ್ದಿದ್ದರಿಂದ ನಿಜಕ್ಕೂ ಅಲ್ಲಿ ಜೆನ್ಯೂನ್ ರೀಸನ್ ಇತ್ತು, ಬರೋಕ್ಕಾಗಿರಲಿಲ್ಲ. ಅದು ಬೇರೆ ಬೇರೆ ಥರ ಪೋಟ್ರೆ ಆಗಿ ಬೇರೆ ಬೇರೆ ಏನೇನೋ ಪಾಪ ನಮ್ಮ ಪ್ರೊಡ್ಯೂಸರು, ಡೈರೆಕ್ಟ್ರು, ಇವ್ರು ಮಿಕ್ಕವರೆಲ್ಲ ಸ್ವಲ್ಪ ತುಂಬ ಭಾವುಕರಾಗಿ ಮಾತಾಡಿದರು. ಅದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಅವತ್ತು ನಿಜಕ್ಕೂ ಜೆನ್ಯೂನ್ ಆಗಿ ನಾನು ಶೂಟಿಂಗ್ನಲ್ಲಿದ್ದೆ, ಕ್ಷಮಿಸಿ. ಅದೊಂದು ಇವತ್ತು ಹೇಳಲೇಬೇಕಿತ್ತು. ಸೊ ಅದು ಬಿಟ್ಟಂಗೆ ಇನ್ನೆಲ್ಲವೂ ಚೆನ್ನಾಗಿ ನಡೀತಿದೆ. ಇಟ್ಸ್ ಆಲ್ ಅಬೌಟ್ ಟೀಮ್ ವರ್ಕ್. ನ್ಯೂಸ್ ಚಾನಲಿನ ಅಂದರೆ ಡಿಜಿಟಲ್ ಮೀಡಿಯಾ ನ್ಯೂಸ್ ಚಾನಲ್ ಏನಿದೆ, ಎಲ್ಲ ನ್ಯೂಸ್ ಚಾನಲಲ್ಲೂ ನಾನು ಹೋಗಿ ಬೈಟ್ಸ್ ಕೊಟ್ಟಿದ್ದೀನಿ ಮತ್ತು ನಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ವಿ, ಪ್ರಮೋಷನ್ಸ್ ಎಲ್ಲ. ದಿನ ಏನಾಗುತ್ತೋ ಏನೋ ಗೊತ್ತಿಲ್ಲ ನನಗೆ. ನಮ್ಮ ಉದ್ದೇಶ ಕಂಪ್ಲೀಟ್ ಆಯಿತು. ನಮ್ಮ ಉದ್ದೇಶ ಜನರನ್ನ ನಗಿಸ್ಬೇಕಾಗಿತ್ತು. ಆ ನಗುವಿನಲ್ಲಿ ಏನಾದರೂ ಒಂದು ವಿಷಯ ಹೇಳಬೇಕಾಗಿತ್ತು. ಆ ಕೆಲಸನ ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಒಂದು ಒಳ್ಳೆ ಚಿತ್ರ ಬರೋದಕ್ಕೆ ಒಬ್ಬ ನಿರ್ದೇಶಕ ಒಳ್ಳೆಯವನಾಗಿರಬೇಕಾಗಿರುತ್ತೆ. ಅಂಥ ಒಳ್ಳೆಯ ನಿರ್ದೇಶಕ ನಮ್ಮ ಕೈಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಅದೆಲ್ಲ ಆಗಿದೆ. ನಮ್ಮ ಮುಖದಲ್ಲೂ ಕೂಡ ನಗು ತರಿಸಿದ್ದಾರೆ. ಒಬ್ಬ ಪ್ರೊಡ್ಯೂಸರ್ ನಗ್ತಾನೆ ಅಂದರೆ ಅದರ ಅರ್ಥ ಬೇರೆಯೇ ಇರುತ್ತೆ, ಆಯಿತಾ? ಸೊ ಆ ಒಂದು ಉದ್ದೇಶ ಫುಲ್ಫಿಲ್ ಆಗಿದೆ. ಸೊ ಎಲ್ಲ ನಮ್ಮ ಮಿತ್ರರಿಗೂ ಇವತ್ತು ಬಂದು ಎಲ್ಲ ಎಷ್ಟೊಂದು ಹೊಗಳಿಕೆ ಮಾತುಗಳು ಕೊಟ್ಟಿದ್ದಾರೆ, ಖುಷಿಪಟ್ಟಿದ್ದಾರೆ, ನಮ್ಮನ್ನು ಅರಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ವಂದನೆಗಳು ಹೇಳ್ತೀನಿ. ಇನ್ನೂ ತುಂಬ ಜನ ನೋಡಬೇಕಾಗಿದೆ ಸಿನಿಮಾನ. ಅವರೆಲ್ಲ ಬಂದು ಹೀಗೆ ನಕ್ಕು ಆಚೆ ಹೋಗಲಿ.